ಸ್ನೇಹಿತರೆ ನಮಸ್ಕಾರ. ಪರಮೆಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ವಿಶ್ವದ ಅತಿ ದೊಡ್ಡ ಕ್ರೀಡಾ ಹಬ್ಬವಾದ ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ಎ ಟು ಜೆಡ್ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ಫಿಫಾ ಎಂದರೇನು ಅಂತ ನೋಡೋಣ. ಯಾವಾಗ ಸ್ಥಾಪನೆ ಆಯಿತು, ಇದನ್ನು ಯಾರು ನೇಮಿಸುತ್ತಾರೆ, ಮೊದಲು ವಿಶ್ವಕಪ್ ಯಾವಾಗಾಯಿತು, ಈವರೆಗೆ ಯಾರು ಹೆಚ್ಚು ಬಾರಿ ಗೆದ್ದಿದ್ದಾರೆ ಅನ್ನೋದು ನೋಡೋಣ. ಇನ್ನು 2026ರಲ್ಲಿ ಹೊಸದಾಗಿ ಏನು ಬದಲಾವಣೆ ಆಯಿತು, ಇನ್ನು ಭಾರತ ಏಕೆ ಆಡುತ್ತಿಲ್ಲ, ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾಗಿ 360 ಡಿಗ್ರಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ಕೊನೆ ತನಕ ನೋಡಿ. ಮೊದಲನೇದಾಗಿ ನೋಡಿ, ಫಿಫಾ ಎಂದರೇನು ಅಂತ ನೋಡೋಣ. ಫಿಫಾ ಎಂದರೇನು ನೋಡಿ, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತೆ ಇದರ ಫುಲ್ ಫಾರ್ಮ್ ನೋಡಿ. ವಿಶ್ವ ಫುಟ್ಬಾಲ್ನ ಅತ್ಯುನ್ನತ ಸಂಸ್ಥೆಯಾಗಿದೆ. ಇದು ವಿಶ್ವದ ಎಲ್ಲ ಫುಟ್ಬಾಲ್ ಪಂದ್ಯಾವಳಿಗಳನ್ನು ನಿಯಂತ್ರಿಸುತ್ತದೆ ಅಂತಲೇ ಹೇಳ್ಬೋದು. ಫಿಫಾ ನೋಡಿ, ಇದು ಸ್ಥಾಪನೆಯಾಗಿದ್ದು 21 ಮೇ 1904ರಲ್ಲಿ, ಅಂದರೆ 1904ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆಯಾದ ಸ್ಥಳ ನೋಡಿ, ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ ಸ್ಥಾಪನೆ ಆಯಿತು ಇದು. ಇನ್ನು ಮುಖ್ಯ ಕಚೇರಿ ನೋಡಿ, ಮುಖ್ಯ ಕಚೇರಿ ಜ್ಯೂರಿಕ್ ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಇನ್ನು ಫಿಫಾ ಅಧ್ಯಕ್ಷರು ನೋಡೋದಾದರೆ, ಫಿಫಾ ಅಧ್ಯಕ್ಷರು ಜಿಯಾನಿ ಇನ್ಫೋಂಟಿನೋ. ಇವರು 2016ರಿಂದ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಫಿಫಾ ಅಧ್ಯಕ್ಷರಾಗಿರ್ತಾರೆ 2016ರಿಂದ. ಇನ್ನು ಫಿಫಾ ವಿಶ್ವಕಪ್ ಅಂದರೆ ನೋಡೋದಾದರೆ, ವಿಶ್ವದ ಅತ್ಯಂತ ದೊಡ್ಡ ಫುಟ್ಬಾಲ್ ಪಂದ್ಯಾವಳಿ ಇದು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತದೆ ಅಂತಲೇ ಹೇಳ್ಬೋದು. ಮೊದಲ ಫಿಫಾ ವಿಶ್ವಕಪ್ಪು 1913ರಲ್ಲಿ ನಡೆಯಿತು. ಮೊದಲಾದ ಚಾಂಪಿಯನ್ ಆದಂಥ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ನು ಉರುಗ್ವೆ. ಇದು ಮೊದಲ ಚಾಂಪಿಯನ್ ಅಂತಲೇ ಹೇಳ್ಬೋದು. ಈವರೆಗೆ ನಡೆದ ವಿಶ್ವಕಪ್ಪು 1913ನಿಂದ 2022ರವರೆಗೆ 22 ವಿಶ್ವಕಪ್ಗಳು ನಡೆದಿವೆ. ಆದರೆ 2026ರಲ್ಲಿ 23ನೇ ವಿಶ್ವಕಪ್ಪು ನಡೆದಿದೆ. ಒಟ್ಟಿನಲ್ಲಿ 23 ವಿಶ್ವಕಪ್ಗಳು ಆಗಿದೆ. ಇನ್ನು ಯಾವ ದೇಶ ಎಷ್ಟು ಬಾರಿ ಗೆದ್ದಿದೆ ಅನ್ನೋದನ್ನು ನೋಡೋದಾದರೆ, ಬ್ರೆಜಿಲ್ ನೋಡಿ 5 ಬಾರಿ ವಿಶ್ವಕಪ್ ಗೆದ್ದಿದೆ. ಇದು ಯಾವಾಗ ಅಂದರೆ 1958, 1962, 1917, 1994, 2002ರಲ್ಲಿ 5 ಬಾರಿಯನ್ನು ಗೆದ್ದಿದೆ ಇದು. ಇನ್ನು ಜರ್ಮನಿ ನೋಡಿ, ಜರ್ಮನಿ 4 ಬಾರಿ ಗೆದ್ದಿದೆ. ಯಾವಾಗ ಅಂದರೆ 1954, 1974, 1919 ಮತ್ತು 2024ರಲ್ಲಿ. ಇನ್ನು ಇಟಲಿ 4 ಬಾರಿ ಗೆದ್ದಿದೆ. ಇದನ್ನು ಕೂಡ 4 ಬಾರಿ 1934ರಲ್ಲಿ, 1938, 1982, ಇನ್ನು 2006ರಲ್ಲಿ. ಇನ್ನು ಅರ್ಜೆಂಟೈನಾ ನೋಡಿ, ಇದು 3 ಬಾರಿ ಗೆದ್ದಿದೆ. 1978, 1986, 2022ರಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಫ್ರಾನ್ಸ್ ನೋಡಿ, ಫ್ರಾನ್ಸ್ 2 ಬಾರಿ ಗೆದ್ದಿದೆ. ಇದು 1998, 2018ರಲ್ಲಿ ಕೂಡ ಗೆದ್ದಿದೆ. ಇನ್ನು ಉರುಗ್ವೆ ಇದು ಮೊದಲ ಪಂದ್ಯ ಅಂದರೆ ಮೊದಲ ವಿಶ್ವ ಚಾಂಪಿಯನ್. ಇದು ಯಾವಾಗಪ್ಪ ಅಂತಂದರೆ 1913ರಲ್ಲಿ ಮೊದಲು ಗೆದ್ದಿದೆ. ಇನ್ನು 1915ರಲ್ಲಿ 2 ಸಲ ಗೆದ್ದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಗ್ಲೆಂಡ್ ನೋಡಿ, ಇಂಗ್ಲೆಂಡು 1 ಬಾರಿ ಗೆದ್ದಿದೆ. ಇದು ಇಂಗ್ಲೆಂಡು 1966ರಲ್ಲಿ 1 ಬಾರಿ ಗೆದ್ದಿದೆ. ಇನ್ನು ಸ್ಪೇನ್ ದೇಶ ನೋಡಿ 2 ಬಾರಿ ಗೆದ್ದಿದೆ. 2010ರಲ್ಲಿ ಮತ್ತು ಇವಾಗ 2026ರಲ್ಲೂ ಕೂಡ ವಿಜೇತ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 2022ರ ವಿಶ್ವಕಪ್ ಎಲ್ಲಿ ನಡೆದಿದೆ ಅಂದರೆ ಕತಾರದಲ್ಲಿ ನಡೆದಿದೆ. ಇದು ಚಾಂಪಿಯನ್ ಆಗಿರೋದು ಅರ್ಜೆಂಟೀನಾ ಆಗಿದೆ. ನಾಯಕ ಯಾರಾಗಿರುತ್ತೆ ಅಂತಂದರೆ ಲಿಯೋನೆಲ್ ಮೆಸ್ಸಿ ಅವರು ನಾಯಕರಾಗಿರ್ತಾರೆ 2022ರಲ್ಲಿ. ನೋಡಿ, 2026ರ ವಿಶ್ವಕಪ್ ಬಗ್ಗೆ ನೋಡೋದಾದರೆ, ಇದು ಜೂನ್ 11ರಿಂದ 19ರವರೆಗೆ ನಡೀತು. ಆತಿಥೇಯ ರಾಷ್ಟ್ರಗಳು ನೋಡಿ, ಯುನೈಟೆಡ್ ಸ್ಟೇಟ್ಸ್, ಇನ್ನು ಕೆನಡಾ, ಮೆಕ್ಸಿಕೋ, ಇವು 3 ದೇಶಗಳು ಕೂಡಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಯೋಜಿಸಿದೆ ಅಂತಲೇ ಹೇಳ್ಬೋದು. ಎಷ್ಟು ನಗರಗಳು ನೋಡಿ, 16 ನಗರಗಳು ಇವು 3 ದೇಶಗಳಲ್ಲಿ ಹಂಚಿಕೆಗೊಂಡಿವೆ ಅಂತಲೇ ಹೇಳ್ಬೋದು. ಎಷ್ಟು ತಂಡಗಳು ಆಡಿದವಪ್ಪ ಅಂತಂದರೆ
ಈ ಹಿಂದೆ ತಂಡಗಳು 32 ತಂಡಗಳಿದ್ದವು, ಆದರೆ 2026ರಿಂದ 48 ತಂಡಗಳಾಗಿವೆ. ಎಷ್ಟು ಪಂದ್ಯಗಳು ಅಂತಂದರೆ ಈ ಹಿಂದೆ 64 ಪಂದ್ಯಗಳಿದ್ದವು, ಇನ್ನು ಇವಾಗ 2026ರಲ್ಲಿ 104 ಪಂದ್ಯಗಳಾಗಿವೆ. ಗುಂಪುಗಳು ಎಷ್ಟಿದ್ದವು ಅಂತಂದರೆ 12 ಗುಂಪುಗಳಿದ್ದವು, ಆದರೆ ಇವಾಗ 12 ಗುಂಪುಗಳಲ್ಲಿ ಪ್ರತಿ ಗುಂಪಿನಲ್ಲಿ 4 ತಂಡಗಳಿರುತ್ತವೆ. ಇನ್ನೆಷ್ಟು ಟ್ರೋಫಿ ನೋಡೋದಾದರೆ ಟ್ರೋಫಿ ಬಗ್ಗೆ ನೋಡಿ. ಫಿಫಾ ವರ್ಲ್ಡ್ ಕಪ್ ಟ್ರೋಫಿ ಎತ್ತರ ನೋಡಿ 36.8 ಸೆಂಟಿಮೀಟರ್, ತೂಕ 6.175 kg ಇರುತ್ತೆ. ಇದು 18 ಕ್ಯಾರೆಟ್ ಚಿನ್ನದಿಂದ ತಯಾರಿಸಲಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಗೆ ಗೊತ್ತಿರಲಿ, ವಿಶ್ವದಲ್ಲೇ ಅತಿ ಹೆಚ್ಚು ಜನರು ನೋಡುವ ಕ್ರೀಡಾಕೂಟಗಳಲ್ಲಿ ಫಿಫಾ ವಿಶ್ವಕಪ್ಪು 2ನೇ ಸ್ಥಾನದಲ್ಲಿದೆ. ಮೊದಲನೇದು ಒಲಿಂಪಿಕ್ಸು ಉದ್ಘಾಟನಾ ಸಮಾರಂಭ. ನೋಡಿ, ಸ್ಪೇನ್ ದೇಶ 2026ರಲ್ಲಿ ಗೆದ್ದಂಥ ಚಾಂಪಿಯನ್ನು ಸ್ಪೇನು ವಿಶ್ವ ಚಾಂಪಿಯನ್ ಆಗಿದೆ. ಸ್ಪೇನ್ ತಂಡ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಫಿಫಾ ವಿಶ್ವಕಪ್ 2026 ಟ್ರೋಫಿಯನ್ನು ಗೆದ್ದಿದೆ. ಯಾವುದು? ಸ್ಪೇನ್ ದೇಶ ಇಂಗ್ಲೆಂಡ್ ದೇಶವನ್ನು ಸೋಲಿಸಿ ಸ್ಪೇನ್ ಗೆದ್ದಿದೆ. ಇನ್ನು ಪಂದ್ಯದ ಏಕೈಕ ಗೋಲನ್ನು ಸ್ಪೇನ್ ಯುವಕ ತಾರೆ ನಿಕೋ ವಿಲಿಯಮ್ಸ್ ದಾಖಲಿಸಿದರು ಅಂತಲೇ ಹೇಳ್ಬೋದು. ಈ ಗೆಲುವಿನೊಂದಿಗೆ ಸ್ಪೇನ್ ವಿಶ್ವ ಫುಟ್ಬಾಲ್ನಲ್ಲಿ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸಿಕೊಂಡಿದೆ. ಸ್ಪೇನ್ ತಂಡದ ಮುಖ್ಯ ಕೋಚ್ ಯಾರಪ್ಪ ಅಂತಂದರೆ ಲೂಯಿಸ್ ಡೆ ಲಾ ಪುಯೆಂತೆ ಕ್ಯಾಸ್ಟಿಲ್ಲೋ ಅವರು ಈ ಸ್ಪೇನ್ ದೇಶದ ಮುಖ್ಯ ಕೋಚ್ ಆಗಿರ್ತಾರೆ. ಇನ್ನು ಗೋಲ್ಡನ್ ಬಾಲ್ ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದರೆ, ಸ್ಪೇನ್ ನಾಯಕನಿಗೆ ಚಿನ್ನದ ಚೆಂಡು ಗೋಲ್ಡನ್ ಬಾಲ್, ರೋಡ್ರಿ ಹೆರ್ನಾಂಡೆಸ್ ಇವರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿ ಸಿಕ್ಕಿದೆ 2026. ಇನ್ನು ಗೋಲ್ಡನ್ ಬಾಲ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರನಾಗಿ ಆಯ್ಕೆಯಾಗಿದ್ದಾರೆ ಇವರು. ಇನ್ನು 2024ರಲ್ಲಿ ಅವರು ಬಾಲನ್ ಡಿ ಓವರ್ ಪ್ರಶಸ್ತಿಯನ್ನು ಗೆದ್ದಿದ್ದರು ಎಂದು ಸುದ್ದಿಯಲ್ಲಿದೆ. ಇನ್ನು ಸ್ಪೇನ್ ತಂಡದ ಯಶಸ್ಸಿನಲ್ಲಿ ರೋಡ್ರಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡನ್ ಬೂಟ್ ನೋಡಿ, ಗೋಲ್ಡನ್ ಬೂಟ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತಂದರೆ ಕೈಲಿಯನ್ ಎಂಬಾಪೆ ಅವರಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಲಭಿಸಿದೆ. ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು. ಕೈಲಿಯನ್ ಎಂಬಾಪೆ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವರು ಟೂರ್ನಿಯಲ್ಲಿ 10 ಗೋಲುಗಳನ್ನು ದಾಖಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ 22 ವರ್ಷದ ಮುಲೇರಾ ಲಿಯೋನೆಲ್ ಮೆಸ್ಸಿ ಇಂದು 8 ಗೋಲುಗಳನ್ನು ಗಳಿಸಿದ್ದಾರೆ. ಇನ್ನು ಉನೈಗೆ ಗೋಲ್ಡನ್ ಗ್ಲೋವ್ ಯಾರಪ್ಪ ಅಂತಂದರೆ, ಗೋಲ್ಡನ್ ಗ್ಲೋವ್ ಪ್ರಶಸ್ತಿ ಉನೈ ಸಿಮೋನ್ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಪೂರ್ಣ ಹೆಸರು ನೋಡಿ, ಉನೈ ಸಿಮೋನ್ ಮೆಂಡಿಬಿಲ್ಲಾ ಅಂತ. ಟೂರ್ನಿಯಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಆಗಿರ್ತಾರೆ ಇವರು. ಇನ್ನು ಗೋಲ್ ಕೀಪರ್ ಆಗಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಟೂರ್ನಿಯಲ್ಲಿ 8 ಪಂದ್ಯಗಳಲ್ಲಿ ಆಡಿದ್ದಾರೆ ಇವರು. ಅದರಲ್ಲಿ 2 ಪಂದ್ಯಗಳಲ್ಲಿ ಕ್ಲೀನ್ ಶೀಟ್ ಆಗಿದ್ದರು, 1 ಗೋಲನ್ನು ಬಿಟ್ಟುಕೊಡದೆ ಸಾಧಿಸಿದ್ದಾರೆ. ಒಟ್ಟು 650 ನಿಮಿಷಗಳ ಕಾಲ ಗೋಲ್ ಪೋಸ್ಟ್ ಕಾಪಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು 19ರಲ್ಲಿ ಬಳಿಕ ವಿಶ್ವಕಪ್ನಲ್ಲಿ ಗೋಲ್ ಕೀಪರ್ನ ಅತ್ಯಧಿಕ 515 ನಿಮಿಷಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು. ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತಂದರೆ ಕುಬಾರ್ಸಿ ಅವರಿಗೆ ಲಭಿಸಿದೆ. ಇವರ ಪೂರ್ಣ ಹೆಸರು ನೋಡಿ, ಪೌ ಕುಬಾರ್ಸಿ ಫೆರೆಡೆಸ್. ಟೂರ್ನಿಯ ಅತ್ಯುತ್ತಮ ಯುವ ಆಟಗಾರರಾಗಿ ಇವರು ಪ್ರಶಸ್ತಿಯನ್ನು ಗೆದ್ದುಕೊಂಡರು. 19 ವರ್ಷದ ಸ್ಪೇನ್ ತಂಡದ ಪೌ ಕುಬಾರ್ಸಿ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಸ್ಪೇನ್ ತಂಡದ ಭದ್ರಕೋಟೆ ಅಂತ ರಕ್ಷಣಾ ವಿಭಾಗದಲ್ಲಿ ಅವರು ಪ್ರದರ್ಶನ ಅತ್ಯುತ್ತಮವಾಗಿತ್ತಂತಲೇ ಹೇಳ್ಬೋದು. ಅವರು ರಕ್ಷಣಾತ್ಮಕ ಆಟದಿಂದ ಸ್ಪೇನ್ ತಂಡಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇನ್ನು ಅತಿ ಹೆಚ್ಚು ಗೋಲು ಗಳಿಸಿದವರು ಇವರು. ಇನ್ನು ಇವರು 6 ಗೋಲುಗಳನ್ನು ಗಳಿಸಿದ್ದಾರೆ. ಆದರೆ ಕೈಲಿಯನ್ ಎಂಬಾಪೆ ಅವರು 10 ಗೋಲುಗಳನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಲಿಯನ್ ಮೆಸ್ಸಿ ಅರ್ಜೆಂಟೈನಾ 8 ಗೋಲುಗಳು. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರು ಇಂಗ್ಲೆಂಡ್ ದೇಶದವರು 7 ಗೋಲುಗಳು. ಮತ್ತು ಎರ್ಲಿಂಗ್ ಹಾಲೆಂಡ್ ನಾರ್ವೆದವರು ಇವರು 7 ಗೋಲುಗಳು. ಓಸ್ಮಾಲೆ ಡೆಂಬೆಲೆ ಫ್ರಾನ್ಸ್ದವರು 6 ಗೋಲುಗಳು. ಹ್ಯಾರಿ ಕೇನ್ ಇಂಗ್ಲೆಂಡ್ 6 ಗೋಲುಗಳು. ನೋಡಿ, ಇದು ಚಾಂಪಿಯನ್ ತಂಡ ಪಡೆದುಕೊಂಡ ಬಹುಮಾನ ಮೊತ್ತ ನೋಡಿ.
480 ಕೋಟಿ. ಇದಕ್ಕೆ ರನ್ನರ್ ಅಪ್ ಆದಂಥ ಇಂಗ್ಲೆಂಡ್ಗೆ 317 ಕೋಟಿ ಕೊಟ್ಟಿದ್ದಾರೆ. ಇನ್ನು ನಿಮಗೊಂದು ಪ್ರಶ್ನೆ ಬರ್ಬೋದು, ಭಾರತ ಯಾಕೆ ಫಿಫಾ ವಿಶ್ವಕಪ್ನಲ್ಲಿ ಆಡ್ತಿಲ್ಲ ಅಂತಂದರೆ ಇದರ ತುಂಬ ಸರಳ. ಫಿಫಾ ವಿಶ್ವಕಪ್ನಲ್ಲಿ ನೇರವಾಗಿ ಯಾವುದೇ ದೇಶ ಆಡಲು ಸಾಧ್ಯವಿಲ್ಲ. ಮೊದಲು ಅರ್ಹತೆ ಕ್ವಾಲಿಫಿಕೇಷನ್ನು ಪಂದ್ಯಗಳನ್ನು ಗೆದ್ದು ಅರ್ಹತೆ ಪಡೆಯಬೇಕು. ಆದರೆ ಭಾರತ ಇದುವರೆಗೂ ಆ ಅರ್ಹತೆ ಸುತ್ತುಗಳನ್ನು ಯಶಸ್ವಿಯಾಗಿ ದಾಟಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಭಾರತದ ಹಿರಿಯ ಪುರುಷರ ಫುಟ್ಬಾಲ್ ತಂಡ ಇನ್ನೂ ಫಿಫಾ ವಿಶ್ವಕಪ್ನಲ್ಲಿ ಆಡಿಲ್ಲ. ಇನ್ನು 1915ನಲ್ಲಿ ಭಾರತ ಫಿಫಾ ವಿಶ್ವಕಪ್ಗೆ ಅರ್ಹತೆ ಪಡೆದಿತ್ತು. ಆದರೆ ಕೆಲವು ಆಡಳಿತಾತ್ಮಕ ಮತ್ತು ಆರ್ಥಿಕ ಕಾರಣಗಳಿಂದ ಟೂರ್ನಿಯಲ್ಲಿ ಭಾಗವಹಿಸಲಿಲ್ಲ. ಆದ್ದರಿಂದ ಭಾರತ ಇದುವರೆಗೂ ಫಿಫಾ ವಿಶ್ವಕಪ್ನಲ್ಲಿ ಒಂದು ಪಂದ್ಯವು ಕೂಡ ಆಡಿಲ್ಲ ಅಂತಲೇ ಹೇಳ್ಬೋದು. KE ಮತ್ತು KPSCಯ ಟ್ರೆಂಡನ್ನ ಇಟ್ಕೊಂಡು ಕೆಲವೊಂದಿಷ್ಟು ಕ್ವಶನ್ನ ಕೊಟ್ಟಿದ್ದೀನಿ. ಇದಕ್ಕೆ ಕಮೆಂಟ್ ಮಾಡಿ ನೀವು ಆನ್ಸರ್ ಏನಂತ ನೋಡೋಣ. ಎಷ್ಟರ ಮಟ್ಟಿಗೆ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕಲ್ವ. ಸೊ ನಾವು ವಿಡಿಯೋನ ಅರ್ಥ ಆಗಿದೆಯೋ ಇಲ್ಲ ಅನ್ನೋದನ್ನ ನನಗೂ ಸ್ವಲ್ಪ ಗೊತ್ತಾಗಬೇಕು. ಕಮೆಂಟ್ ಮಾಡಿ. ಇದರ ಎಲ್ಲ ಕ್ವಶನ್ಸು 8-10 ಕ್ವಶನ್ಸ್ ಇದ್ದಾವೆ ನೋಡಿ. ಇದನ್ನು ವಿಡಿಯೋನ ಪಾಸ್ ಮಾಡಿ ಕ್ವಶನ್ನ ಓದ್ಕೊಂಡು ಕಮೆಂಟ್ ಮಾಡಿ. ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.